Welcome back, dear students. ಈಗ ಸರ್ಚ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಅಲ್ಲ. ಸೊ ಇಲ್ಲೇನ್ ಮಾಡಿದ್ವಿ ನಾವು ಕ್ವೈರಿ ಬರೆದ್ವಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ ವೇರ್ ರಿಜಿಸ್ಟರ್ ನಂಬರ್ ಈಕ್ವಲ್ಸ್ ಆರ್ ನಂಬರ್. ಈ ವೇರಿಯಬಲ್ ನೇಮ್ ನ ಹಾಕಿದ್ವಿ ಸಿಂಗಲ್ ಕೋಟ್ಸ್ ಅಲ್ಲಿ, ರೈಟ್. ಸೊ ಇಲ್ಲಿ ವೇರಿಯಬಲ್ ನಲ್ಲಿ ಏನ್ ಬರುತ್ತೆ ಅಂತಂದ್ರೆ, ನಿಮ್ಮ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ನೀವು ಏನ್ ರಿಜಿಸ್ಟರ್ ನಂಬರ್ ಎಂಟರ್ ಮಾಡ್ತೀರಾ, ಸೊ ಅದು ಈ ವೇರಿಯಬಲ್ ಅಲ್ಲಿ ಇರುತ್ತೆ, ರೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ನೀವು ಇಲ್ಲಿ ಡೈರೆಕ್ಟ್ ಆಗಿ ರಿಜಿಸ್ಟರ್ ನಂಬರ್ ಕೊಡ್ತೀರಲ್ಲ ಈ ರೀತಿ, ಆಯ್ತಾ. ಸೊ ದಟ್ ವ್ಯಾಲ್ಯೂ ವಿಲ್ ಬಿ ರೀಪ್ಲೇಸ್ಡ್, ರೈಟ್. ಓಕೆ, ನೋಡಿ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಕೊಡೋದನ್ನೇ ಸಾರಿ ಕ್ವೈರಿಲಿ ಹಾಕಿದೀನಿ. ಓಕೆ, ದಿ ರಿಜಿಸ್ಟರ್ ನಂಬರ್, ಸೊ ಅದನ್ನ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಸೊ ಸೇಮ್ ಆನ್ಸರ್ ವಿಲ್ ಬಿ ಡಿಸ್ಪ್ಲೇಡ್. ಸೊ ಸೇಮ್ ಆನ್ಸರ್ ಡಿಸ್ಪ್ಲೇ ಆಗುತ್ತೆ, ಆಯ್ತಾ. ಸೊ ಏನ್ ಮಾಡಿದ್ವಿ, ಇನ್ಸ್ಟೆಡ್ ಆಫ್ ಡೈರೆಕ್ಟ್ಲಿ ಗಿವಿಂಗ್ ದಿ ರಿಜಿಸ್ಟರ್ ನಂಬರ್, ನಾವು ಟೆಕ್ಸ್ಟ್ ಬಾಕ್ಸ್ ಅಲ್ಲಿರೋ ವ್ಯಾಲ್ಯೂನ ಕೊಟ್ವಿ. ಇಲ್ಲಿ ರಿಜಿಸ್ಟರ್ ನಂಬರ್ ಬೇಸಿಸ್ ಅಷ್ಟೇ ಅಲ್ಲ, ನೇಮ್ ಕೂಡ ಹಾಕ್ಬೋದು, ವೇರ್ ನೇಮ್ ಈಕ್ವಲ್ಸ್, ಆಯ್ತಾ. ಸೊ ವೇರ್ ನೇಮ್ ಈಕ್ವಲ್ಸ್, ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನ್ ನೇಮ್ ಕೊಡ್ತಾರೆ, ಆನ್ ದಟ್ ಬೇಸಿಸ್ ಇಟ್ ವಿಲ್ ಸರ್ಚ್ ದಿ ರೆಕಾರ್ಡ್. ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ರಿಜಿಸ್ಟರ್ ನಂಬರ್ ಕೊಡೋ ಬದಲು ನೇಮ್ ಕೊಡ್ತೀನಿ, ಆಯ್ತಾ. ಸೊ ಹಿಯರ್ ರೆಕಾರ್ಡ್ ವಿಲ್ ಬಿ ಡಿಸ್ಪ್ಲೇಡ್, ರೈಟ್. ಓಕೆ, ಸೊ ಈ ರೀತಿ ನೀವು ಯಾವ ಫೀಲ್ಡ್ ಮೇಲೆ ಬೇಕಾದ್ರೂ ಯು ಕ್ಯಾನ್ ಸರ್ಚ್, ಆಯ್ತಾ. ಬಟ್ ಇಲ್ಲಿ ನಿಮ್ಮ ಲ್ಯಾಬ್ ಸೈಕಲ್ ಅಲ್ಲಿ ಬೇಸ್ಡ್ ಆನ್ ರಿಜಿಸ್ಟರ್ ನಂಬರ್ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ನೀವು ವೇರ್ ರಿಜಿಸ್ಟರ್ ನಂಬರ್ ಈಕ್ವಲ್ಸ್ ಅಂತ ಹೇಳ್ಬಿಟ್ಟು ಟೆಕ್ಸ್ಟ್ ಬಾಕ್ಸ್ ನೇಮ್ ನ ಹಾಕ್ತೀರಾ ಅಥವಾ ವೇರಿಯಬಲ್ ನೇಮ್ ನ ಹಾಕ್ತೀರಾ. ಓಕೆ, ಸೊ ದಿಸ್ ಇಸ್ ದಿ ಸರ್ಚ್ ಆಪರೇಷನ್. ನೆಕ್ಸ್ಟ್ ಕ್ವೈರಿ ಬಂದು ಇನ್ಸರ್ಟ್ ಆಪರೇಷನ್, ಆಯ್ತಾ. ಇನ್ಸರ್ಟ್ ಆಪರೇಷನ್ ನೋಡೋಣ. ಸೊ ಅಗೇನ್ ಇದಕ್ಕೂ ಅಷ್ಟೇನೆ ಎರಡು ಫೈಲ್ ಬೇಕಾಗುತ್ತೆ, ಒಂದು HTML ಫೈಲ್, ಇನ್ನೊಂದು PHP ಫೈಲ್. ಫಸ್ಟ್ HTML ಫೈಲ್ ಇಂದ ಸ್ಟಾರ್ಟ್ ಮಾಡೋಣ. ಲೆಟ್ ಮಿ ಟೇಕ್ ಅ ನ್ಯೂ ಫೈಲ್. ಸೊ ಇದನ್ನ HTML, ಇಲ್ಲಿ ಬರೋದು HTML ಕೋಡ್. ಸೇವ್ ಮಾಡ್ಕೊಳ್ಳೋಣ ಇದನ್ನ. ಇದಕ್ಕೆ ನೇಮು DB insert.html ಅಂತ ಕೊಡ್ತೀನಿ, ಆಯ್ತಾ. ದೆನ್ ಇನ್ಸರ್ಟ್ಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಟೆಕ್ಸ್ಟ್ ಬಾಕ್ಸ್ಗಳು ಬೇಕಾಗುತ್ತೆ. ಸೊ ಇಲ್ಲಿ ಇನ್ಸರ್ಟ್ ಆಪರೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಆ ಯೂಸರ್ ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನು ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡ್ತಾನೆ, ಆ ವ್ಯಾಲ್ಯೂಸ್ ನ ನಾವು ಆಸ್ ಅ ನ್ಯೂ ರೆಕಾರ್ಡ್ ಡೇಟಾಬೇಸ್ ಗೆ ಇನ್ಸರ್ಟ್ ಮಾಡ್ತೀವಿ. ಈಗ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ, ನಾವು ಡೈರೆಕ್ಟ್ ಆಗಿ ಡೇಟಾಬೇಸ್ ಅಂದ್ರೆ PHP ಮೈ ಅಡ್ಮಿನ್ ಗೆ ಹೋಗ್ಬಿಟ್ಟು ರೆಕಾರ್ಡ್ ನ ಇನ್ಸರ್ಟ್ ಮಾಡಿದ್ವಿ, ಆಯ್ತಾ. ಅಂದ್ರೆ ಬ್ಯಾಕ್ ಎಂಡ್ ಅಲ್ಲೇ ಡೇಟಾನ ಇನ್ಸರ್ಟ್ ಮಾಡಿದ್ವಿ. ಸೊ ಇಲ್ಲಿ ಈ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಫ್ರಂಟ್ ಎಂಡ್ ಇಂದ, ಅಂದ್ರೆ ಆ ಯೂಸರ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನು ವ್ಯಾಲ್ಯೂಸ್ ನ ಎಂಟರ್ ಮಾಡ್ತಾನೆ ಅಥವಾ ಏನು ರೆಕಾರ್ಡ್ ನ ಎಂಟರ್ ಮಾಡ್ತಾನೆ, ಆ ರೆಕಾರ್ಡ್ ನ ನಾವು ಡೇಟಾಬೇಸ್ ಗೆ ಇನ್ಸರ್ಟ್ ಮಾಡ್ತೀವಿ. ಸೊ ದಟ್ ಈಸ್ ದಿ ಪ್ರೋಗ್ರಾಮ್. ಸೊ ಅದಕ್ಕೇನೆ ಅಲ್ಲಿ ನಮ್ಮ ಟೇಬಲ್ ಅಲ್ಲಿ ಎಷ್ಟು ಕಾಲಮ್ಸ್ ಇತ್ತು ಅಷ್ಟು ಟೆಕ್ಸ್ಟ್ ಬಾಕ್ಸ್ ನ ಹಾಕೋಬೇಕಾಗತ್ತೆ ಇಲ್ಲಿ. ಓಕೆ, ಸೊ ಒಟ್ಟು 7 ಕಾಲಮ್ಸ್ ಇತ್ತು. ಸೊ 7 ಟೆಕ್ಸ್ಟ್ ಬಾಕ್ಸಸ್ ಹಾಕೊಳ್ಬೇಕಾಗತ್ತೆ, ಮತ್ತೆ ಒಂದು ಸಬ್ಮಿಟ್ ಬಟನ್, ಆಯ್ತಾ. ಸೊ ಫಾರ್ಮ್ ಟ್ಯಾಗ್ ಇಂದ ಸ್ಟಾರ್ಟ್ ಮಾಡೋಣ. ಫಾರ್ಮ್ ಮೆಥಡ್ ಈಕ್ವಲ್ಸ್ ಪೋಸ್ಟ್, ಮತ್ತೆ ಆಕ್ಷನ್ ಈಕ್ವಲ್ಸ್, ಸೊ PHP ಫೈಲ್ ಹೋಗ್ಬೇಕಲ್ಲ ಅದು. ಸೊ
ಸೊ ಅದಕ್ಕೆ db insert ಡಾಟ್ php ಫಾರ್ಮ್ ಟ್ಯಾಗ್ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಒನ್ ಬೈ ಒನ್ ಟೆಕ್ಸ್ಟ್ ಬಾಕ್ಸ್ ಹಾಕೊಳ್ಳೋಣ. ಎಂಟರ್ ಅಥವಾ ಎಂಟರ್ ಅಂತ ಬೇಡ ಪ್ರತಿ ಸಲ. ರಿಜಿಸ್ಟರ್ ನಂಬರ್, ಇದಕ್ಕೆ ಒಂದು ಟೆಕ್ಸ್ಟ್ ಬಾಕ್ಸ್, ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್, ಮತ್ತೆ ನೇಮ್ ಈಕ್ವಲ್ಸ್, ಪ್ರತಿಯೊಂದಕ್ಕೂ ನೇಮ್ ಕೊಡ್ಬೇಕು, ಯಾಕಂದ್ರೆ ಅಲ್ಲಿ PHP ಫೈಲ್ ಅಲ್ಲಿ ನಾವು ಇದನ್ನ ರೆಫರ್ ಮಾಡ್ಬೇಕಲ್ಲ ಅದಕ್ಕೇನೆ. ಆಮೇಲೆ ಬ್ರೇಕ್ ಟ್ಯಾಗ್, ಎಸ್ ಇದು ರಿಜಿಸ್ಟರ್ ನಂಬರ್ಗೆ ಆಯ್ತು. ನೆಕ್ಸ್ಟ್ ನೇಮ್ಗೆ ಮತ್ತೆ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್, ನೇಮ್ ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್, ಇದಕ್ಕೆ ನೇಮ್ ಅಂತ ಕೊಡೋಣ. ಓಕೆ, ಬ್ರೇಕ್ ಟ್ಯಾಗ್. ಅದೇ ರೀತಿ ಇನ್ನೊಂದು ಟೈಪ್ ಮಾಡ್ಬಿಡ್ತೀನಿ ನೋಡಿ. ಆಮೇಲೆ ಮಿಕ್ಕಿದ್ದನ್ನ ಕಾಪಿ ಅಂಡ್ ಪೇಸ್ಟ್ ಮಾಡೋಣ. ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್ ಮತ್ತೆ ನೇಮ್ ಈಕ್ವಲ್ಸ್ ಕ್ಲಾಸ್ ಬ್ರೇಕ್. ಅದೇ ರೀತಿ ಎಲ್ಲಾ ಫೀಲ್ಡ್ಸ್ಗೂ ಟೆಕ್ಸ್ಟ್ ಬಾಕ್ಸ್ ಗಳನ್ನ ಹಾಕೊಂಡು ಹೋಗ್ಬೇಕು. ಕ್ಲಾಸ್ ಆದ್ಮೇಲೆ ಜೆಂಡರ್, ಇದು ನೇಮ್ ಬಂದು ಇಟ್ ಈಸ್ ಜೆಂಡರ್, ಇದು ಮತ್ತೆ ಫೋನ್ ನಂಬರ್, ಇದು ಫೋನ್ ಅಂತ ಕೊಡೋಣ ಸಾಕು. ಯಾಕಂದ್ರೆ ಕೋಡಲ್ಲಿ ಯೂಸ್ ಮಾಡ್ತೀವಲ್ಲ ಇದನ್ನೆಲ್ಲ, ಇಲ್ಲಿ ಸಿಂಪಲ್ ಆಗಿ ಇಟ್ಕೊಳ್ಳೋಣ ಇದನ್ನ. ಮತ್ತೆ ಇದು ಇಮೇಲ್ ID, ಇದು ಇಮೇಲ್. ಮತ್ತೆ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್, ಅದು ಅಡ್ರೆಸ್ ಎಂಟರ್ ಮಾಡೋದಿಕ್ಕೆ ಅಲ್ವಾ. ಎಸ್, ಅಡ್ರೆಸ್, ಇದು ಬಂದು ಅಡ್ರೆಸ್. ಎಸ್, ಎಲ್ಲ ಟೆಕ್ಸ್ಟ್ ಬಾಕ್ಸ್ ಹಾಕೊಂಡಾಯ್ತು. ಲಾಸ್ಟ್ ಅಲ್ಲಿ ಸಬ್ಮಿಟ್ ಬಟನ್, ಇನ್ಪುಟ್ ಟೈಪ್ ಈಕ್ವಲ್ಸ್ ಸಬ್ಮಿಟ್ ಮತ್ತೆ ವ್ಯಾಲ್ಯೂ ಈಕ್ವಲ್ಸ್ ಸಬ್ಮಿಟ್. ಓಕೆ, ಇಲ್ಲಿ ಒಂದು ಬ್ರೇಕ್ ಟ್ಯಾಗ್. ಎಸ್, HTML ಪಾರ್ಟ್ ಇಸ್ ಓವರ್. ಇದನ್ನ ಸೇವ್ ಮಾಡ್ಕೊಂಡಾಗಿದೆ. db insert ಡಾಟ್ HTML ಅಂತ ನೇಮ್ ಕೊಟ್ಕೊಂಡಿದೀವಿ. ಈಗ PHP ಫೈಲ್ ನ ಕೋಡ್ ಬರೆಯೋಣ. PHP ಫೈಲಿಗೆ ಹೊಸ ಫೈಲ್ ತಗೋಣ. ಒಂದು ಇಲ್ಲಿ PHP ಟ್ಯಾಗ್ ಇಂದ ಸ್ಟಾರ್ಟ್ ಮಾಡೋಣ ಅಲ್ವಾ. ಇದನ್ನ ಸೇವ್ ಮಾಡ್ಕೊಂಡ್ಬಿಡೋಣ ಫಸ್ಟೇನೆ. ಇದಕ್ಕೆ ನೇಮು db insert ಡಾಟ್ PHP ಅಲ್ವಾ. ಓಕೆ, ಈಗ ಕೋಡ್ ಬರಿಬೇಕು. ಈ ಕೋಡಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ಬೇಕು, ಡೇಟಾನೆಲ್ಲ ಕಲೆಕ್ಟ್ ಮಾಡ್ಕೊಳ್ಬೇಕು ಅಲ್ವಾ. ಇಲ್ಲಿ ನೋಡಿ HTML ಫೈಲ್ ಅಲ್ಲಿ ಇದ್ದಾವಲ್ಲ ಈ ಟೆಕ್ಸ್ಟ್ ಬಾಕ್ಸ್ ಗಳ ಹೆಸರನ್ನ ಹಾಕೊಂಡು ಹೋಗ್ಬೇಕು ಆಯ್ತಾ. ಇದನ್ನೆಲ್ಲ ರೆಫರ್ ಮಾಡ್ಕೊಂಡು ಒಂದೊಂದು ವೇರಿಯೇಬಲ್ಗೆ ಹಾಕೊಂಡು ಹೋಗ್ಬೇಕು PHP ಫೈಲ್ ಅಲ್ಲಿ, ರೈಟ್. ವೇರಿಯೇಬಲ್ ನೇಮ್ ಇದು, ರಿಜಿಸ್ಟರ್ ನಂಬರ್ಗೆ ಪೋಸ್ಟ್, ಇಲ್ಲಿ R ನಂಬರ್. ಟೆಕ್ಸ್ಟ್ ಬಾಕ್ಸ್ಗೆ ಹೀಗೆ ಅಲ್ವಾ ನಾವು ನೇಮ್ ಕೊಟ್ಟಿದ್ದು, R ನಂಬರ್ ಅಂತ ಕೊಟ್ಟಿದ್ವಿ. ರಿಜಿಸ್ಟರ್ ನಂಬರ್ಗಾಯ್ತು. ಮತ್ತೆ ನೇಮ್ಗೆ ಇನ್ನೊಂದು ವೇರಿಯೇಬಲ್, ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು ಯೂಸಿಂಗ್ ದಟ್ ಪೋಸ್ಟ್. ಇಲ್ಲಿ ಪೋಸ್ಟ್ ಅನ್ನೋದು ನೋಡಿ ಕ್ಯಾಪಿಟಲ್ ಲೆಟರ್ ಅಲ್ಲೇ ಇರಬೇಕು ಆಯ್ತಾ. ಮತ್ತೆ ಕ್ಲಾಸ್ ಈಕ್ವಲ್ಸ್ ಪೋಸ್ಟ್ ಕ್ಲಾಸ್. ಮಿಕ್ಕಿದ್ದು ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ. ಜೆಂಡರ್, ಮತ್ತೆ ಫೋನ್, ಇಮೇಲ್, ಇದು ಅಷ್ಟೇ ಇಮೇಲ್. ಲಾಸ್ಟ್ ಅಲ್ಲಿ ಅಡ್ರೆಸ್.
ಸ್ಪೇಸ್ ತೆಗೆದ್ಬಿಡ. ಡೇಟಾ ಕಲೆಕ್ಟ್ ಮಾಡ್ಕೊಂಡಾಯ್ತು. ಈಗ ನೆಕ್ಸ್ಟ್ ಕ್ವೈರಿ ಬರೀಬೇಕು, ಅಂದ್ರೆ ಡೇಟಾ ಬೇಸ್ಗೆಲ್ಲ ಕನೆಕ್ಟ್ ಮಾಡ್ಕೊಳ್ಬೇಕಲ್ಲ. ಸೊ DBH ಈಕ್ವಲ್ಸ್, ಇದನ್ನ ಟೈಪ್ ಮಾಡ್ತೀನಿ, ನೋಡಿ ಅಬ್ಸರ್ವ್ ಮಾಡಿ, ಅವಾಗ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಅದಕ್ಕೆ ಪ್ರತಿಯೊಂದನ್ನು ಟೈಪ್ ಮಾಡ್ತಾ ಇದ್ದೀನಿ ನಾನು. ಲೋಕಲ್ ಹೋಸ್ಟ್ ರೂಟ್ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ, ಪಾಸ್ವರ್ಡ್ ಓಪನ್ ಅಂಡ್ ಕ್ಲೋಸಿಂಗ್ ಬ್ರಾಕೆಟ್, ಆಯ್ತಾ. ಮತ್ತೆ MySQLi select DB, ಸಾರಿ ಓಕೆ ಇರ್ಲಿ DBH ಕಾಮ, ಇಲ್ಲಿ ಬಂದು ಟೇಬಲ್ ನೇಮ್ ಏನು ಸ್ಟೂಡೆಂಟ್ 1 ಅಂತ ಕೊಟ್ಟಿದ್ದೆ. ಓಕೆ, ಇಲ್ಲಿ ಯಾಕಿದು ಬ್ಲೂ ಕಲರ್ ಅಲ್ಲಿ ಬರ್ತಾ ಇಲ್ಲ? ಆಕ್ಚುಲಿ ಫಂಕ್ಷನ್ಸ್ ಎಲ್ಲ ಬ್ಲೂ ಕಲರ್ ಅಲ್ಲಿ ಬರ್ತಾ ಇತ್ತಲ್ವಾ. ಇಲ್ಲಿ ನೋಡಿ MySQL select DB ಅನ್ನೋದು ಫಂಕ್ಷನ್, ಇದೇನಕ್ಕೆ ಬ್ಲೂ ಕಲರ್ ಅಲ್ಲಿ ಬರ್ತಾ ಇಲ್ಲ? ಈ ತರ ಬ್ಲೂ ಕಲರ್ ಅಲ್ಲಿ ಬರ್ಬೇಕು, ಏನಕ್ಕೆ ಬರ್ತಾ ಇಲ್ಲ? ಡಾಲರ್ ಸಿಂಬಲ್. ವೆರಿ ಗುಡ್. ಇಲ್ಲಿ ಡಾಲರ್ ಸಿಂಬಲ್ ಹಾಕ್ಬಿಟ್ಟಿದೀನಿ. ನೆಕ್ಸ್ಟ್ ಕ್ವೈರಿ str ಈಕ್ವಲ್ಸ್, ಡಬಲ್ ಕೋಟ್ಸ್ ಅಲ್ಲೇ ಬರೀಬೇಕು ಕ್ವೈರಿನ. ಇನ್ಸರ್ಟ್ ಇಂಟು, ಯಾವ ಟೇಬಲ್ಗೆ ಇನ್ಸರ್ಟ್ ಮಾಡಬೇಕು? ಸ್ಟೂಡೆಂಟ್ 1, ಆಯ್ತಾ. ವ್ಯಾಲ್ಯೂಸ್ ಏನೆಲ್ಲ ಇನ್ಸರ್ಟ್ ಮಾಡ್ಕೊಂಡು ಹೋಗ್ಬೇಕು? ಈ ರಿಜಿಸ್ಟರ್ ನಂಬರ್, ನೇಮ್, ಕ್ಲಾಸ್, ಜೆಂಡರ್ ಇವೆಲ್ಲ ಇನ್ಸರ್ಟ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ. ಸೊ ಈ ವೇರಿಯಬಲ್ ನೇಮ್ಗಳನ್ನ 1 by 1 ಹಾಕೊಂಡು ಹೋಗ್ಬೇಕು. ಡಾಲರ್ ರಿಜಿಸ್ಟರ್ ನಂಬರ್, ಮತ್ತೆ ಇದು ಸಿಂಗಲ್ ಕೋಟ್ಸ್ ಅಲ್ಲಿ ಇರ್ಬೇಕು ಎಲ್ಲಾನು. ಮತ್ತೆ ಸಿಂಗಲ್ ಕೋಟ್ಸ್ ಅಲ್ಲಿ ಡಾಲರ್ ನೇಮ್ ಕಾಮ, ಮತ್ತೆ ಸಿಂಗಲ್ ಕೋಟ್ಸ್ ಅಲ್ಲಿ ಡಾಲರ್ ಕ್ಲಾಸ್ ಕಾಮ, ನೆಕ್ಸ್ಟ್ ಲೈನ್ ಅಲ್ಲಿ ಟೈಪ್ ಮಾಡ್ತೀನಿ ನೋಡಿ. ಸಿಂಗಲ್ ಕೋಟ್ಸ್ ಅಲ್ಲಿ ಡಾಲರ್ ಜೆಂಡರ್, ದೆನ್ ಸಿಂಗಲ್ ಕೋಟ್ಸ್ ಡಾಲರ್ ಫೋನ್, ಸಿಂಗಲ್ ಕೋಟ್ಸ್ ಡಾಲರ್ ಇಮೇಲ್, ಮತ್ತೆ ಲಾಸ್ಟ್ ಅಲ್ಲಿ ಸಿಂಗಲ್ ಕೋಟ್ಸ್ ಅಲ್ಲಿ ಡಾಲರ್ ಅಡ್ರೆಸ್. ಇದನ್ನ ಬ್ರಾಕೆಟ್ ಕ್ಲೋಸ್ ಮಾಡೋಣ ಇಲ್ಲಿ. ಕ್ವೆರಿ ಆಯ್ತು. ಈಗ ಇನ್ಸರ್ಟ್ ಇಂಟು ಸ್ಟೂಡೆಂಟ್ 1 ವ್ಯಾಲ್ಯೂಸ್ ಮತ್ತೆ ಫೀಲ್ಡ್ ನೇಮ್ ಎಲ್ಲ ಕೊಟ್ವಿ, ವ್ಯಾಲ್ಯೂಸ್ ಎಲ್ಲ ಕೊಟ್ವಿ. ನೆಕ್ಸ್ಟ್ ಇದನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಲ್ಲ. ಡಾಲರ್ query ಈಕ್ವಲ್ಸ್ MySQLi ಕ್ವೈರಿ, ಇಲ್ಲಿ ಬಂದು $DBH $str. ಓಕೆ, ದೆನ್ ಸೊ ಇನ್ಸರ್ಟ್ ಆದ್ಮೇಲೆ ನಾವು ಚೆಕ್ ಮಾಡ್ಬೇಕಲ್ವಾ, ಅದು ಇನ್ಸರ್ಟ್ ಆಗಿದೆಯಾ ಇಲ್ವೋ ಅಂತ ಚೆಕ್ ಮಾಡ್ಬೇಕು. ಸೊ ಹೇಗೆ ಚೆಕ್ ಮಾಡೋದು ಅಂತಂದ್ರೆ, ಅಗೇನ್ ಡಿಸ್ಪ್ಲೇ ಮಾಡೋದು ರೆಕಾರ್ಡ್ ನ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಡಿಸ್ಪ್ಲೇ ಮಾಡ್ಬಿಟ್ಟು ನೋಡೋದು ಇನ್ಸರ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸೇಮ್ ಥಿಂಗ್, ಡಿಸ್ಪ್ಲೇ ಮಾಡೋದಕ್ಕೆ ವೈಲ್ ಲೂಪ್ ಎಲ್ಲ ಯೂಸ್ ಮಾಡ್ಕೊಂಡ್ವಲ್ಲ, ಟೇಬಲ್ ಟ್ಯಾಗ್ ಹಾಕೊಂಡ್ಬಿಟ್ಟು ವೈಲ್ ಲೂಪ್ ಒಳಗೆ ಮತ್ತೆ TD ಟ್ಯಾಗ್ TR ಟ್ಯಾಗ್ ಹಾಕೊಂಡು ರೆಕಾರ್ಡ್ ನ 1 by 1 ಡಿಸ್ಪ್ಲೇ ಮಾಡ್ಕೊಂಡು ಹೋಗೋದು. ಇಲ್ಲಿ ಆಲ್ರೆಡಿ ಬರ್ದಿದ್ವಲ್ಲ, ಅದನ್ನೇ ಕಾಪಿ ಅಂಡ್ ಪೇಸ್ಟ್ ಮಾಡ್ಕೊಳ್ತೀನಿ. ಸೇವ್ ಮಾಡೋಣ, ಎಕ್ಸಿಕ್ಯೂಟ್ ಮಾಡೋಣ. ಈಗ ಪ್ರೋಗ್ರಾಮ್ನ ಫೈಲ್ ನೇಮ್ ಏನು ಈಗ ಶೇರ್ ಮಾಡ್ತೀನಿ. ಯಾವಾಗಿದ್ರು HTML ಫೈಲ್ನೇ ಎಕ್ಸಿಕ್ಯೂಟ್ ಮಾಡಬೇಕು, DB insert.html ಅಲ್ವಾ ನಮ್ಮ ಫೈಲ್ ನೇಮ್. ನೋಡಿ ಕೇಳ್ತಾ ಇದೆ, ಅದು ರಿಜಿಸ್ಟರ್ ನಂಬರು, ನೇಮು, ಕ್ಲಾಸು, ಈ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡ್ಬೇಕು. ಆಯ್ತಾ,
ನೆಕ್ಸ್ಟ್ ಅಭಿಲಾಷ್ ಅಶ್ವಿನಿ ಆದ್ಮೇಲೆ M18000 2. ನೆಕ್ಸ್ಟ್ ಯಾರು ಬರ್ತಾರೆ? ಅಶ್ವಿನಿ ಆದ್ಮೇಲೆ ಭಾವನಾ ಅಲ್ವಾ? ನೇಮ್ ಬಂದು ಭಾವನಾ. ಕ್ಲಾಸ್ 3 ಕೊಡ್ತೀನಿ, ಫೈನಲ್ ಇಯರ್ ಅಲ್ಲಿ ಇರೋದ್ರಿಂದ. ಫೋನ್ ನಂಬರ್, ಸಮ್ ನಂಬರ್ ಐ ಆಮ್ ಗಿವಿಂಗ್. ಇಮೇಲ್ ID bhavana@gmail.com. ಅಡ್ರೆಸ್ ಬಂದು ಚಾಮರಾಜನಗರ ಅಂತ ಕೊಡೋಣ. ಓಕೆ, ಸಬ್ಮಿಟ್ ಕೊಡೋಣ. ಏನೋ ಎರರ್ ಕೊಡ್ತಾ ಇದೆ. ಲೈನ್ 30 ಅಲ್ಲಿ ನೋಡೋಣ ಏನ್ ಮಿಸ್ಟೇಕ್ ಆಗಿದೆ ಅಂತ. ಅಲ್ಲಿ ಲೈನ್ 30 ಇಲ್ಲಿದೆ, ಲೈನ್ 30. ಏನ್ ತಪ್ಪಾಗಿರ್ಬೋದು? ಎರರ್ ಏನಿದೆ? ಇದನ್ನ ಪ್ರಿಂಟ್ ಮಾಡೋಣ, ಅವಾಗ ಗೊತ್ತಾಗುತ್ತೆ. ಕ್ವೈರಿಯಲ್ಲಿ ಏನಾದ್ರು ಸಿಂಗಲ್ ಕೋಟ್ಸ್ ಏನಾದ್ರು ಮಿಸ್ ಮಾಡಿದ್ರೆ ಗೊತ್ತಾಗ್ತದೆ. ಎಕೋ STR ಅಂತ ಹಾಕ್ತೀನಿ, ರನ್ ಮಾಡ್ತೀನಿ. ಈಗ ಇದನ್ನ ನೋಡಿ, ಇದು ಕ್ವೈರಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಇನ್ಸರ್ಟ್ ಇಂಟು ಸ್ಟೂಡೆಂಟ್ 1 ವ್ಯಾಲ್ಯೂಸ್. ಓಕೆ, ಲೈನ್ 18. ಲೈನ್ 18 ಅಲ್ಲಿ ಓಕೆ ತೆಗೆದ್ಬಿಡೋಣ. ಸೊ ಈಗ ಲೈನ್ 20 ಅಲ್ಲಿ ಎರರ್ ಕೊಡ್ತಾ ಇದೆ ನೋಡಿ. ಲೈನ್ 20 ಬರೋಣ. unexpected variable on line 18. ಓಕೆ, ಇಲ್ಲಿ ಸೆಲೆಕ್ಟ್ ಕ್ವೈರಿನೇ ಹಾಕಿಲ್ಲ. ಇಲ್ಲಿ ಇನ್ಸರ್ಟ್ ಮಾಡಿದ್ವಿ ಬಟ್ ಸೆಲೆಕ್ಟ್ ಕ್ವೈರಿ ಹಾಕ್ಲಿಲ್ಲ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ 1. ಮತ್ತೆ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ರನ್ ಮಾಡೋಣ ಈಗ.
ಹಾ ಓಕೆ, ಈಗ ಇನ್ಸರ್ಟ್ ಆಯ್ತು ನೋಡಿ. ಶೇರ್ ಮಾಡಿದ್ದೀನ ಸ್ಕ್ರೀನ್. ಓಕೆ, ಸೊ ಅಲ್ಲಿ ಏನ್ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಇನ್ಸರ್ಟ್ ಮಾಡಿದ್ಮೇಲೆ ಮತ್ತೆ ಸೆಲೆಕ್ಟ್ ಕ್ವೈರಿ ಬರ್ದಿರ್ಲಿಲ್ಲ, ಸೆಲೆಕ್ಟ್ ಕ್ವೈರಿನೂ ಬರ್ದಿರ್ಲಿಲ್ಲ, ಮತ್ತೆ ಸೆಲೆಕ್ಟ್ ಕ್ವೈರಿನೂ ಎಕ್ಸಿಕ್ಯೂಟ್ ಮಾಡ್ತಾ ಇರ್ಲಿಲ್ಲ. ಸೊ ಅದಕ್ಕೇನೆ ವಿ ಆರ್ ನಾಟ್ ಏಬಲ್ ಟು ಡಿಸ್ಪ್ಲೇ ದಿ ಔಟ್ಪುಟ್. ಸೊ ಈಗ ಇನ್ಸರ್ಟ್ ಮಾಡಿದ್ಮೇಲೆ ಸೆಲೆಕ್ಟ್ ಮತ್ತೆ ಆ ಕ್ವೈರಿನ ಎಕ್ಸಿಕ್ಯೂಟ್ ಮಾಡಿದೀವಿ. ಸೊ ಡಿಸ್ಪ್ಲೇ ಮಾಡ್ತಾ ಇದೆ. ಓಕೆ, ರೈಟ್. ಸೊ ಇವೆರಡು ಸ್ಟೆಪ್ ಮಿಸ್ ಆಗಿತ್ತು, ಅದಕ್ಕೇನೆ ಡಿಸ್ಪ್ಲೇ ಆಗ್ತಾ ಇರಲಿಲ್ಲ. ಓಕೆ, ಸೊ ಇಷ್ಟೇ ಇದು ಇನ್ಸರ್ಟ್ ಮಾಡೋದಕ್ಕೆ. ದಿಸ್ ಇಸ್ ದಿ ಸ್ಟೆಪ್. ಇನ್ಸರ್ಟ್ ಕ್ವೈರಿ ಬರಿಬೇಕು, ಮತ್ತೆ ವ್ಯಾಲ್ಯೂಸ್ ಇರುತ್ತಲ್ಲ, ವೇರಿಯೇಬಲ್ ಇರುತ್ತಲ್ಲ, ಆ ವೇರಿಯೇಬಲ್ ನೇಮ್ ನ ಸ್ಪೆಸಿಫೈ ಮಾಡ್ಬೇಕಾಗುತ್ತೆ. ಓಕೆ, ಮತ್ತೆ ಇದು ಎಲ್ಲ varchar ಅಂತ ತಗೊಂಡಿದ್ರಿಂದ ನಾವು ಡೇಟಾ ಟೈಪ್ ನ, ಸೊ ನೋಡಿ ಎಲ್ಲಾನು ಸಿಂಗಲ್ ಕೋಟ್ಸ್ ಅಲ್ಲೇ ಹಾಕ್ತಾ ಇದೀನಿ. ಸಪೋಸ್ ನೀವು ಇಲ್ಲಿ ಸಿಂಗಲ್ ಕೋಟ್ಸ್ ಹಾಕಿಲ್ಲ ಯಾವ್ದಾದ್ರು ಒಂದು ಫೀಲ್ಡ್ ಗೆ ಅಂತಂದ್ರೆ ಅಲ್ಲಿ ಎರರ್ ಕೊಡುತ್ತೆ. ಆಯ್ತಾ, ಇದು ಸೆಲೆಕ್ಟ್ ಕ್ವೈರಿ ಆಯ್ತು. ನೆಕ್ಸ್ಟ್ ಇನ್ಸರ್ಟ್ ಕ್ವೈರಿ. ಇನ್ನೊಂದು ಪ್ರೋಗ್ರಾಮ್ ಇದೆ ಅನ್ಕೊಳ್ತೀನಿ ಈ ಡೇಟಾ ಬೇಸ್ ಮೇಲೆ. ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. ಅಷ್ಟರಲ್ಲಿ ನಿಮ್ಮ ಅಟೆಂಡೆನ್ಸ್ ತಗೊಳ್ತೀನಿ. ನೆಕ್ಸ್ಟ್ ಲಾಸ್ಟ್ ಪ್ರೋಗ್ರಾಮ್ ನಿಮ್ಮ PHP ಪಾರ್ಟ್ ಬಿ ಅಲ್ಲಿ ಲಾಸ್ಟ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ ಏನು ಅಂತಂದ್ರೆ, write a PHP program to search student information based on register number. ಅಂದ್ರೆ ಸ್ಟೂಡೆಂಟ್ ಇನ್ಫಾರ್ಮೇಶನ್ ನ ಸರ್ಚ್ ಮಾಡಬೇಕು. ಈಗ ನಾವು ಪ್ರೀವಿಯಸ್ ಪ್ರೋಗ್ರಾಮ್ ಮಾಡಿದ್ವಲ್ಲ ಸರ್ಚ್, ಅದೇ ತರನೇ. ಮತ್ತೆ ಸರ್ಚ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು, ಯಾವ ಸ್ಟೂಡೆಂಟ್ ರೆಕಾರ್ಡ್ ನ ಸರ್ಚ್ ಮಾಡಿದ್ವಿ ಆ ಸ್ಟೂಡೆಂಟ್ ಅಡ್ರೆಸ್ ನ ಚೇಂಜ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ದಿ ಪ್ರೋಗ್ರಾಮ್. ಸೊ ಇಲ್ಲಿ ಎರಡು SQL ಆಪರೇಷನ್ಸ್ ಬರುತ್ತೆ. ಒಂದು ಸರ್ಚ್ ಆಪರೇಷನ್, ಈಗಷ್ಟೇ ಕಲ್ತ್ಕೊಂಡ್ವಿ ಅದನ್ನ. ಇನ್ನೊಂದು ಅಪ್ಡೇಟ್ ಕ್ವೈರಿ. ಒಂದು ಸೆಲೆಕ್ಟ್ ಕ್ವೈರಿ, ಇನ್ನೊಂದು ಅಪ್ಡೇಟ್ ಕ್ವೈರಿ. ಓಕೆ, ಎಸ್. ಈಗ ವಾಪಸ್ಸು ಆ ಸರ್ಚ್ ಪ್ರೋಗ್ರಾಮ್ ಹೋಗೋಣ. ಆಯ್ತಾ, ಇದು HTML ಫೈಲ್, ಇದು ಸರ್ಚ್ ಪ್ರೋಗ್ರಾಮ್ದು. ರೈಟ್. ಸೊ ಇಲ್ಲಿ ಬಂದು ಏನ್ ಮಾಡ್ಬೇಕು ಅಂತಂದ್ರೆ ಸ್ಟೂಡೆಂಟ್ ಅಡ್ರೆಸ್ ನ ಚೇಂಜ್ ಮಾಡಬೇಕು. ಅದಕ್ಕೆ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಹಾಕೊಳ್ಳೋಣ. ಎಂಟರ್ ನ್ಯೂ ಅಡ್ರೆಸ್ ಅಂತ ಹೇಳ್ಬಿಟ್ಟು ನೀವೇನ್ ಅಡ್ರೆಸ್ ಚೇಂಜ್ ಮಾಡಬೇಕು ಅದು ಟೈಪ್ ಈಕ್ವಲ್ಸ್ ಟೆಕ್ಸ್ಟ್, ಮತ್ತೆ ನೇಮ್ ಈಕ್ವಲ್ಸ್ ಅಡ್ರೆಸ್, ಇಲ್ಲೊಂದು ಬ್ರೇಕ್ ಟ್ಯಾಗ್. ಆಯ್ತಾ, HTML ಆಯ್ತು. ಮತ್ತೆ PHP ಫೈಲ್ ಬಂದಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಡಿಸ್ಪ್ಲೇ ಮಾಡ್ತೀವಿ. ಆಮೇಲೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅಪ್ಡೇಟ್ ಮಾಡ್ಬೇಕು. ಆಯ್ತಾ, ಅವಳ ರೆಕಾರ್ಡ್ ನ ಯಾವ ಸ್ಟೂಡೆಂಟ್ ಇರ್ತಾರಲ್ಲ ಸರ್ಚ್ ಮಾಡ್ತೀವಲ್ಲ, ಸ್ಟೂಡೆಂಟ್ ರೆಕಾರ್ಡ್ ನ ಅಪ್ಡೇಟ್ ಅಂದ್ರೆ ಅಡ್ರೆಸ್ ನ ಚೇಂಜ್ ಮಾಡ್ಬೇಕು. ಸೊ ಅದು ಚೇಂಜ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ಅಪ್ಡೇಟ್ ಕ್ವೈರಿ. ಓಕೆ, ಅದಕ್ಕೆ
ಕಮೆಂಟ್ ಅಲ್ಲಿ ಹಾಕಿರ್ತೀನಿ. ಅಪ್ಡೇಟ್ ಕ್ವೈರಿ ಬರೆಯೋಣ. str equals ಅಪ್ಡೇಟ್ ಕ್ವೈರಿ ಗೊತ್ತಲ್ವಾ ನಿಮಗೆ? ಅಪ್ಡೇಟ್ ಟೇಬಲ್ ನೇಮ್ ಕೊಡಬೇಕು. ಸೆಟ್ ಇದು ಕೀವರ್ಡ್, ಇದು ಅಪ್ಡೇಟ್ ಅನ್ನೋದು ಕೀವರ್ಡ್, ಸೆಟ್ ಅನ್ನೋದು ಕೀವರ್ಡ್ ಆಯ್ತಾ. ಅಪ್ಡೇಟ್ ಸ್ಟೂಡೆಂಟ್ 1 ಸೆಟ್ ಅಡ್ರೆಸ್ ಈಕ್ವಲ್ಸ್ ಸ್ಪೆಲ್ಲಿಂಗ್ ಸರಿ ಇದೆಯಾ ಅಡ್ರೆಸ್? ಓಕೆ, ಅಡ್ರೆಸ್ ಈಕ್ವಲ್ಸ್ address where register number equals ಇಲ್ಲಿ ಬರುತ್ತಲ್ಲ ರಿಜಿಸ್ಟರ್ ನಂಬರ್, ಇದು ನಂಬರ್. ಮತ್ತೆ ಇಲ್ಲಿ ಇನ್ನೂ ಒಂದು ಕಲೆಕ್ಟ್ ಮಾಡ್ಕೊಳ್ಬೇಕು, ಅದು ಅಡ್ರೆಸ್. ಅಡ್ರೆಸ್ ಈಕ್ವಲ್ಸ್ $post ಅಡ್ರೆಸ್ ಇದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಳ್ಬೇಕು. str ಈಕ್ವಲ್ಸ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ 1. ಎಕ್ಸಿಕ್ಯೂಟ್ ಮಾಡೋಣ. ಎಸ್, ಸೊ ಈಗ ರನ್ ಮಾಡ್ತೀನಿ ನೋಡಿ ಈ ಪ್ರೋಗ್ರಾಮ್ನ. HTML ಫೈಲ್ ನ ರನ್ ಮಾಡೋಣ. db search.html. ಓಕೆ, ಸೊ ಇಲ್ಲಿ ಈಗ ಭಾವನಾದು ಅಡ್ರೆಸ್ ನ ಚೇಂಜ್ ಮಾಡೋಣ. ಭಾವನಾಗೆ ಅಡ್ರೆಸ್ ಚಾಮರಾಜನಗರ ಅಂತ ಕೊಟ್ಟಿದ್ಯಲ್ಲ, ನಂಜನಗೂಡು ಅಂತ ಮಾಡೋಣ. ಅವ್ರದ್ದು ರಿಜಿಸ್ಟರ್ ನಂಬರ್ ಏನು? M18010002. ಏನಾಗಬೇಕು? ಅವಳದು ಅಡ್ರೆಸ್ ಚಾಮರಾಜನಗರ ಇರೋದು, ನಂಜನಗೂಡು ಆಗ್ಬೇಕು. ಸಬ್ಮಿಟ್. ಚೇಂಜ್ ಆಗಿದ್ಯಾ? ಓ ಎಸ್, ವೆರಿ ಗುಡ್. ಇಲ್ಲಿ ನೋಡಿ, ಚಾಮರಾಜನಗರ ಕೊಟ್ಟಿದ್ವಿ, ನಂಜನಗೂಡಿಗೆ ಚೇಂಜ್ ಆಗಿದೆ ಅಡ್ರೆಸ್. ಓಕೆ, so this is how we can change the field values. ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಸರ್ಚ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಿ ಅಡ್ರೆಸ್ ನ ಅಂತ ಕೇಳಿದ್ದಾರೆ. ಸೊ we are able to change the address. ಓಕೆ, ಸೊ ಇದು ಕೂಡ ಲ್ಯಾಬ್ ಸೈಕಲ್ ಪ್ರೋಗ್ರಾಮ್. ಸೊ ಇಲ್ಲಿ ಅವೆರಡು ಫೀಲ್ಡ್ಸ್ ನ ಕಲೆಕ್ಟ್ ಮಾಡ್ಕೊಳ್ಬೇಕು ಯೂಸಿಂಗ್ ದಿ ಪೋಸ್ಟ್ ಮೆಥಡ್. ಸೊ ಮತ್ತೆ ಕ್ವೈರಿ ಬರೀತಾ ಇದೀವಿ. ಇಲ್ಲಿ ಏನಂತ ಬರೀದ್ವಿ ಕ್ವೈರಿನ? ಅಪ್ಡೇಟ್ ಟೇಬಲ್ ನೇಮ್ ಸೆಟ್ ಅಡ್ರೆಸ್ ಟು ದಿಸ್ ನ್ಯೂ ಅಡ್ರೆಸ್ ವೇರ್ ರಿಜಿಸ್ಟರ್ ನಂಬರ್ ಈಕ್ವಲ್ಸ್ ಈ ವೇರಿಯಬಲ್ ನೇಮ್ ರಿಜಿಸ್ಟರ್ ನಂಬರ್. ಸೊ ಕ್ವೈರಿನ ಎಕ್ಸಿಕ್ಯೂಟ್ ಮಾಡಬೇಕು. ಇಲ್ಲ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಬರೀ ಕ್ವೈರಿ ಬರ್ದಿರ್ತೀವಿ ಅಷ್ಟೇನೆ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಯೂಸ್ ದಿಸ್ ಫಂಕ್ಷನ್ MySQLi query ಯೂಸ್ ಮಾಡಿಕೊಂಡು ಆ ಫಂಕ್ಷನ್ಗೆ 2 ಪ್ಯಾರಾಮೀಟರ್ ಕಳಿಸ್ಬೇಕು. ಒಂದು ಆ ಡೇಟಾಬೇಸ್ ಹ್ಯಾಂಡ್ಲರ್ ನೇಮು, ಮತ್ತೆ ಇನ್ನೊಂದು ಆ ವೇರಿಯಬಲ್ ಕ್ವೈರಿ ಇರುತ್ತಲ್ಲ ಆ ವೇರಿಯಬಲ್ ನೇಮ್. ಸೊ ಅದಾದ್ಮೇಲೆ ಡಿಸ್ಪ್ಲೇ ಮಾಡಬೇಕು ಅಂತಂದ್ರೆ ಮತ್ತೆ ಇನ್ನೊಂದ್ಸಲ ಕ್ವೈರಿ ಬರೀಬೇಕು, ಸೆಲೆಕ್ಟ್ ಕ್ವೈರಿ ಬರೀಬೇಕು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ 1. ಮತ್ತೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಗೇನ್ ಯೂಸಿಂಗ್ MySQLi query. ಮತ್ತೆ 2 ಪ್ಯಾರಾಮೀಟರ್, ಒಂದು ಡೇಟಾಬೇಸ್ ಹ್ಯಾಂಡ್ಲರ್ ವೇರಿಯಬಲ್ ನೇಮು ಮತ್ತೆ ಕ್ವೈರಿ ಇರುತ್ತಲ್ಲ ಕ್ವೈರಿ ವೇರಿಯಬಲ್. ಇಲ್ಲಿ ನೀವು ಬೇಕಾದ್ರೆ ಬೇರೆ ವೇರಿಯಬಲ್ ಕೊಡ್ಬೋದು, str1 ಅಂತ ಕೊಡ್ಬೋದು ಅಥವಾ str ಅಂತ ಕೊಟ್ಟರು ನೋ ಪ್ರಾಬ್ಲಮ್. ಓಕೆ, ಮತ್ತೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ ಇನ್ ದಿ ಟೇಬಲ್ ಫಾರ್ಮ್ಯಾಟ್. ಓಕೆ, ಸೊ ಇಲ್ಲಿಗೆ ಡೇಟಾಬೇಸ್ ಪ್ರೋಗ್ರಾಮ್ಸ್ ಮುಗೀತು. ಮತ್ತೆ ನಿಮ್ಮ ಲಾಸ್ಟ್ ಚಾಪ್ಟರ್ ಏನು PHP ಚಾಪ್ಟರ್ ಮುಗೀತು. ಅಂಡ್ ಆಲ್ಸೋ ಯುವರ್ ವೆಬ್ ಪ್ರೋಗ್ರಾಮಿಂಗ್ ಸಿಲೆಬಸ್
ಮತ್ತೆ ವೆಬ್ ಪ್ರೋಗ್ರಾಮಿಂಗ್ ಲ್ಯಾಬ್ ಅದರಲ್ಲಿರೋ ಎಲ್ಲಾ ಪ್ರೋಗ್ರಾಮ್ಸ್ನು ಮಾಡಿಸಿದೀನಿ. ಸೊ ಏನು ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಮೊಬೈಲ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಇನ್ ಮಿಕ್ಕಿದ್ದನ್ನ ಕಾಲೇಜ್ ಓಪನ್ ಆದಾಗ ಲ್ಯಾಬ್ ಅಲ್ಲಿ ಪ್ರಾಕ್ಟೀಸ್ ಮಾಡೋರಂತೆ. ಆಯ್ತಾ? ಸೊ ಇನ್ ಬಿಟ್ವೀನ್ ಏನಾದ್ರು ಡೌಟ್ ಬಂದ್ರೆ ನಾಳೆಯಿಂದ SCC ಸ್ಟಾರ್ಟ್ ಮಾಡೋಣ, ಪೈಥಾನ್ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡೋಣ. ಆಯ್ತಾ? ಮತ್ತೆ ಇದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ಕೇಳಿ, ಮೆಸೇಜ್ ಮಾಡಿ. ಆಯ್ತಾ? ಸೊ ಈಗ ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ, ಕ್ವಶನ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಕ್ವಶನ್ ನ. ಏನು ಡೌಟ್ ಇಲ್ಲ ಅಂತಂದ್ರೆ ಕ್ಲಾಸ್ ಎಂಡ್ ಮಾಡೋಣ ಇಲ್ಲಿಗೆ. Thank you, dear students. Thanks for joining online class. Thank you, madam. Thank you. Thank you.